ಕೋಲಾರ ಲೋಕಸಭೆ ಟಿಕೆಟ್ ವಿಚಾರ ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಬಹಳ ದೊಡ್ಡ ತಲೆನೋವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ರೀತಿಯ ಭಿನ್ನಮತಗಳು, ಬಂಡಾಯ, ಅಸಮಾಧಾನ, ಅನೇಕ ರೀತಿಯ ವಾತಾವರಣ. ಇದೀಗ ಸಿಎಂ ನಿವಾಸಕ್ಕೆ ಕೋಲಾರ ನಾಯಕರು ಇದೇ ಹಿನ್ನೆಲೆಯಲ್ಲಿ ಬಂದಿದ್ದಾರೆ. ಎರಡೂ ಬಣದ ಮುಖಂಡರ ಮನವೊಲಿಕೆ ಕಸರತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇದೆ. ಸಂಧಾನದ ಸಭೆ, ಸಂಧಾನ ಸೂತ್ರವನ್ನು ಕೂಡ ಇದೇ ಸಂದರ್ಭದಲ್ಲಿ ಇಡ್ತಾ ಇದ್ದಾರೆ. ಮುನಿದ ನಾಯಕರ ಮನವೊಲಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಾಲೂರು ಶಾಸಕ ನಂಜೇಗೌಡ ಸಿಎಂ ನಿವಾಸಕ್ಕೆ ಆಗಮಿಸಿದ್ದಾರೆ. ಮಾಲೂರಿನ ಕಾಂಗ್ರೆಸ್ ಶಾಸಕ ನಂಜೇಗೌಡ ಬಂದಿದ್ದಾರೀಗ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಮುನಿಯಪ್ಪರ ಅಳಿಯನಿಗೆ ಟಿಕೆಟ್ ಬೇಡ, ಟಿಕೆಟ್ ಕೊಡೋದಕ್ಕೆ ವಿರೋಧ ಮಾಡಿದ್ರು ನಂಜೇಗೌಡ. ಇದೀಗ ಸಿಎಂ ನಿವಾಸಕ್ಕೆ ಬಂದಿದ್ದಾರೆ, ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ ನಂಜೇಗೌಡ. ಕೇಂದ್ರದ ಮಾಜಿ ಸಚಿವರಾಗಿದ್ದರು, ಈಗ ಹಾಲಿ ರಾಜ್ಯದ ಸಚಿವರು ಕೂಡ ಆಗಿದ್ದಾರೆ KH ಮುನಿಯಪ್ಪ. ಅವರ ಅಳಿಯನಿಗೆ ಟಿಕೆಟ್ ನೀಡಿದ ಕಾರಣಕ್ಕಾಗಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಬಂಡಾಯದ ಬೇಗುದಿ ದಿನೇ ದಿನೇ ತಾರಕಕ್ಕೆ ಏರ್ತಾ ಇದೆ. ಈಗಂತೂ ಬಹಳ ದೊಡ್ಡ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಮುಖ್ಯಮಂತ್ರಿಗಳೇ ಸಂಧಾನದ ಹೊಣೆಗಾರಿಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಕೋಲಾರ ಶಾಸಕರು, ಕೋಲಾರದ ಮುಖಂಡರುಗಳು ಇದೀಗ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದಿದ್ದಾರೆ. ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನಾಗಬೇಕು, ಏನಾಗಬಹುದು, ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಮೊದಲು ಮನವೊಲಿಕೆಗೆ ಬಗ್ಗದೆ ಹೋದರೆ, ಮನವೊಲಿಕೆ ಸಾಧ್ಯವಾಗದೇ ಹೋದರೆ ಆ ಸಂದರ್ಭದಲ್ಲಿ ನೇರವಾಗಿ ಮನವೊಲಿಕೆಯ ಬದಲಾಗಿ ಒಂದು ಸೂತ್ರವನ್ನು, ಒಂದು ಫಾರ್ಮುಲಾವನ್ನು ಮಾಡಿಕೊಳ್ಬೇಕಾಗುತ್ತೆ. ಆಗ ಬದಲಾವಣೆ ಅನಿವಾರ್ಯ ಅಂತ ಅನಿಸಿದರೆ, ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅಂತ ಅನಿಸಿದರೆ ಈ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಈ ಸಭೆಗೆ ಮಾಲೂರು ಶಾಸಕರು ಬಂದಿದ್ದಾರೆ, MLC ಅನಿಲ್ ಇದ್ದಾರೆ, ಜೊತೆಗೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಕೂಡ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ದಿನೇ ದಿನೇ ಕೋಲಾರದ ಕೋಲಾಹಲ ಕಾಂಗ್ರೆಸ್ನಲ್ಲಿ ಜಾಸ್ತಿ ಆಗ್ತಾ ಇದೆ. ಈಗ ಮುಖ್ಯಮಂತ್ರಿಗಳೇ ಸಂಧಾನದ ಸಭೆಯನ್ನು ಮಾಡ್ತಾ ಇದ್ದಾರೆ. ಎರಡು ಕಡೆಗಳಲ್ಲೂ ಕೂಡ ಸಭೆಯನ್ನು ಅಥವಾ ಸಂಧಾನವನ್ನು ಮಾಡುವಂಥ ಬಹಳ ದೊಡ್ಡ ಪ್ರಯತ್ನ ಮುಂದುವರಿತಾ ಇದೆ. ಈಗ ನಂಜೇಗೌಡರು ಹೇಳ್ತಾ ಇರುವಂಥದ್ದೇನು, ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದೇನು, ಅಭ್ಯರ್ಥಿಯ ಬದಲಾವಣೆ ಅನಿವಾರ್ಯ ಹಂತಕ್ಕೆ ತೆಗೆದುಕೊಂಡು ಹೋದರೂ ಕೂಡ ಅಚ್ಚರಿ ಇಲ್ಲನಾ? ಏನೆಲ್ಲ ಆಂತರಿಕ ಬೆಳವಣಿಗೆಗಳು ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ ಶಿವಕುಮಾರ್? ಇದೀಗ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಶಿವಕುಮಾರ್. ಗಮನಿಸ್ತಾ ಇದ್ದೀವಿ, ಈಗ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗುವ ಸಾಧ್ಯತೆಗಳಿದೆ? ಸಂಧಾನ ಸೂತ್ರನ ಬದಲಾವಣೆ ಅನಿವಾರ್ಯನ, ಆಂತರಿಕ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಶಿವಕುಮಾರ್. ದಶರಥ, ಕಳೆದ ಒಂದು ವಾರದಿಂದಲೂ ಕೂಡ ಕೋಲಾರ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಕಗ್ಗಂಟು ಮುಂದುವರಿತಾ ಇದೆ. ಪದೇ ಪದೇ ಸಭೆಗಳನ್ನ ಮಾಡಿದ್ರು ಕೂಡ ಅದನ್ನು ಬಗೆಹರಿಸುವಂತ ಒಂದು ಪ್ರಯತ್ನಗಳಾಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು, KPCC ಅಧ್ಯಕ್ಷರು ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಖರ್ಗೆ ಅವರು ಕೂಡ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದು ಸಮಾಧಾನ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದೀಗ ಮುಖ್ಯಮಂತ್ರಿಗಳ ಕಚೇರಿ ನಿವಾಸದಲ್ಲಿ ಈಗ ಸಭೆ ಪ್ರಾರಂಭವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಪ್ರಾರಂಭವಾಗುತ್ತೆ. ಮುಖ್ಯಮಂತ್ರಿಗಳು ರಾಮನಗರಕ್ಕೆ DK ಸುರೇಶ್ ಅವರ ನಾಮಿನೇಷನ್ ಫೈಲ್ ಮಾಡುವಂತ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು. ಈಗ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಅವರ ಜೊತೆಯಲ್ಲೇ, ಅವರ ಕಾರಿನಲ್ಲಿ ಸಚಿವರಾಗಿರುವಂತಹ MC ಸುಧಾಕರ್ ಹಾಗೆ ಕೊತ್ತೂರು ಮಂಜು ಅವರು ಕೂಡ ಆಗಮಿಸಿದ್ರು. ನಂತರ ಮಾಲೂರು ಶಾಸಕರಾಗಿರುವಂತಹ ನಂಜೇಗೌಡ ಅವರು ಕೂಡ ಆಗಮಿಸಿದ್ರು. MLC ಅನಿಲ್ ಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಕೂಡ ಈಗ ಕಾವೇರಿಗೆ ಆಗಮಿಸಿದ್ದಾರೆ. ಈಗ ಚರ್ಚೆ ಶುರುವಾಗುತ್ತೆ. ಯಾಕೆಂದ್ರೆ ಉಪಮುಖ್ಯಮಂತ್ರಿಗಳು ಕೂಡ ಈ ಸಭೆಗೆ ಬರಬೇಕಾಗತ್ತೆ. ನಂತರ ಮುನಿಯಪ್ಪ ಅವರು ಕೂಡ ಈ ಸಭೆಗೆ ಬರಬೇಕಾಗತ್ತೆ. ಮುನಿಯಪ್ಪ ಅವರು ಈಗ ತಮ್ಮ ನಿವಾಸಕ್ಕೆ ಮತ್ತೆ ವಾಪಸ್ ಆಗಿದ್ದಾರೆ. ಸಭೆಗೆ ಬರೋದಿಲ್ಲ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಆದ್ರೆ ಮುನಿಯಪ್ಪ ಅವರು ಈ ಸಭೆಯಲ್ಲಿ ಭಾಗವಹಿಸಬೇಕಾಗತ್ತೆ. ಯಾಕೆಂದ್ರೆ ಟಿಕೆಟ್ ಬಗೆಹರಿಬೇಕಾಗತ್ತೆ. ಅವರು ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಬಣದ ನಡುವೆನೆ ಈಗ ಈ ಒಂದು ಗಜಗ್ಗಾಟ ನಡೆದಿರುವಂತದ್ದು. ಸೊ ಹಾಗಾಗಿ ಟಿಕೆಟ್
ಬಗೆಹರಿಬೇಕು ಅಂದ್ರೆ ಎರಡೂ ಕಡೆಗಳಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ನಾವು ಹೈಕಮಾಂಡ್ ಯಾರಿಗೆ ಟಿಕೆಟ್ ಅನ್ನ ಕೊಟ್ಟರು ಕೂಡ ಅವರ ಪರವಾಗಿ ನೀವು ಕೆಲಸವನ್ನ ಮಾಡಬೇಕಾಗತ್ತೆ ಅನ್ನುವಂತ ಮನವೊಲಿಕೆಯನ್ನ ಇವತ್ತು ಮುಖ್ಯಮಂತ್ರಿಗಳು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವತ್ತಿನ ಸಭೆ ಸಾಕಷ್ಟು ಕುತೂಹಲವನ್ನ ಪಡ್ಕೊಳ್ತಾ ಇದೆ. ಕಳೆದ ಒಂದು ವಾರದಿಂದಲೂ ಕೂಡ ಪ್ರಯತ್ನಗಳು ನಡೆದಿದೆ ಇದರ ಬಗ್ಗೆ ಮನವೊಲಿಕೆ ಮಾಡುವ ಪ್ರಯತ್ನಗಳು. ಆದ್ರೆ ಈ ಕಡೆ ಮುನಿಯಪ್ಪ ಅವರು ಕೂಡ ಬಗ್ತಾ ಇಲ್ಲ, ಆ ಕಡೆ ರಮೇಶ್ ಕುಮಾರ್ ಅವರ ಬಣದ ಶಾಸಕರು ಕೂಡ ಜಗ್ತಾ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಕೋಲಾರದ ಟಿಕೆಟ್ ಸಾಕಷ್ಟು ಕಗ್ಗಂಟನ್ನ ನಿರ್ಮಾಣ ಮಾಡ್ತಾ ಹೋಗ್ತಾ ಇದೆ. ಇದರಿಂದ ಈ ಸಮಸ್ಯೆ ಬಗೆಹರಿಯುತ್ತಾ ಹೇಗೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಯಾಕೆಂದ್ರೆ ಇವತ್ತಿನಿಂದ ನಾಮಪತ್ರ ಸಲ್ಲಿಕೆ ಕೂಡ ಪ್ರಾರಂಭ ಆಗಿರೋದ್ರಿಂದ ಸಹಜವಾಗಿ ಟಿಕೆಟ್ ಅನ್ನ ಬಗೆಹರಿಸಬೇಕಾಗತ್ತೆ, ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಅನ್ನು ಕೊಡಬೇಕಾಗತ್ತೆ. ಆದ್ರೆ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಇಬ್ಬರಿಗೂ ಬೇಡ ಅಂದ್ರೆ ಮುನಿಯಪ್ಪ ಅವರ ಹಳಿಯ ಚಿಕ್ಕಪೆದ್ದಣ್ಣ ಅವ್ರಿಗೂ ಕೂಡ ಟಿಕೆಟ್ ಅನ್ನು ಕೊಡೋದು ಬೇಡ, ಈ ಕಡೆ ರಮೇಶ್ ಕುಮಾರ್ ಬಣದ ಹನುಮಂತಯ್ಯ ಅವ್ರಿಗೂ ಕೂಡ ಟಿಕೆಟ್ ಅನ್ನು ಕೊಡೋದು ಬೇಡ. ಶಾಸಕರು ಈಗ ಮತ್ತೊಂದು ವರಸೆಯನ್ನು ಇಟ್ಕೊಂಡಿದ್ದಾರೆ. ಕೋಲಾರ ಕ್ಷೇತ್ರದಲ್ಲಿ ಸುಮಾರು 3,75,000 ದಲಿತ ಸಮುದಾಯದಲ್ಲಿರುವಂತಹ ಬಲಗೈ ಸಮುದಾಯದ ಮತಗಳಿದೆ. ಹಾಗಾಗಿ ಆ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತಹ ಒತ್ತಡವನ್ನ ಈಗ ತರ್ತಾ ಇದ್ದಾರೆ. ಸೊ ಹಾಗಾಗಿ ಆ ಸಮುದಾಯಕ್ಕೆ ಸಂಬಂಧಪಟ್ಟಿರುವಂತಹ ಯಾರಾದ್ರೂ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡ್ತಾರಾ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಭೆಯಲ್ಲಿ ನೋಡ್ಬೇಕಾಗತ್ತೆ. ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಮನವೊಲಿಕೆ ಮಾಡ್ತಾರೆ, ಈ ಕಡೆ ರಮೇಶ್ ಕುಮಾರ್ ಬಣವನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡ್ತಾರೆ, ಮತ್ತೆ ಮುನಿಯಪ್ಪ ಅವರನ್ನ ಸಮಾಧಾನ ಮಾಡ್ತಾರೆ ಅದನ್ನು ನೋಡ್ಬೇಕಾಗತ್ತೆ. ಮುನಿಯಪ್ಪ ಅವರು ಕೂಡ ಇದಕ್ಕೆ ಬಗ್ತಾ ಇಲ್ಲ ದಶರಥ್. ಯಾಕೆಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬಗ್ಗೋನಲ್ಲ, ನನ್ನ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡ್ಲೇಬೇಕು ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನ ಮುನಿಯಪ್ಪ ಅವರು ಕೂಡ ಇಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಕಡೆ ಇವರು ಬಗ್ತಾ ಇಲ್ಲ, ಇವರು ಕೂಡ ಬೆಂಡ್ ಆಗ್ತಾ ಇಲ್ಲ. ಹಾಗಾಗಿ ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಬಹುತೇಕವಾಗಿ ಇಬ್ಬರನ್ನ ಹೊರತುಪಡಿಸಿ ಮೂರನೆಯವರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಕಡೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಚಿಕ್ಕಪೆದ್ದಣ್ಣ ಅವರನ್ನ ಇದೇ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮುನಿಯಪ್ಪ ಅವರು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಚಿಕ್ಕಪೆದ್ದಣ್ಣ ಅವರ ಜೊತೆ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಈಗ ಮಲ್ಲೇಶ್ ಬಾಬು ಅವರಿಗೆ ಅಲ್ಲಿ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ JDS ನಿಂದ ಕೋಲಾರದಲ್ಲಿ, ಆದ್ರೆ ಅಧಿಕೃತವಾಗಿ ಇನ್ನೂ ಘೋಷಣೆಯನ್ನ ಮಾಡಿಲ್ಲ. ಹಾಗಾಗಿ ಇಲ್ಲಿ ಏನಾದ್ರೂ ಒಂದು ವೇಳೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೆ ಹೋದ್ರೆ ಆಗ ಚಿಕ್ಕಪೆದ್ದಣ್ಣ ಅವರನ್ನ JDS ಅಭ್ಯರ್ಥಿಯಾಗಿ ನಿಲ್ಲಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ನಡೆದಿದೆ. ಯಾಕೆಂದ್ರೆ ಮುನಿಯಪ್ಪ ಅವರು ಇಂದಿನಿಂದಲೂ ಕೂಡ ಕುಮಾರಸ್ವಾಮಿ ಹಾಗೆ ದೇವೇಗೌಡರ ಜೊತೆ ಉತ್ತಮವಾದಂತಹ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಪರಸ್ಪರ ಸಹಕಾರವನ್ನ ಎರಡೂ ಕಡೆಗಳಿಂದಲೂ ಕೂಡ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಕಾಂಗ್ರೆಸ್ನಲ್ಲಿ ಒಂದು ವೇಳೆ ಏನಾದರೂ ಟಿಕೆಟ್ ಚಿಕ್ಕಪೆದ್ದಣ್ಣ ಅವರಿಗೆ ಸಿಗದೆ ಹೋದ್ರೆ ಆಗ ಅನಿವಾರ್ಯವಾಗಿ JDS ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಈ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡ್ಬೇಕಾಗತ್ತೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಮಾನ್ಯ ಮುಖ್ಯಮಂತ್ರಿಗಳು 3:15ಕ್ಕೆ ಕೋಲಾರದ ಎಲ್ಲ ಶಾಸಕರನ್ನ ಬೈರತಿ ಸುರೇಶ್ ಅಣ್ಣ ಅವ್ರನ್ನ ನಮ್ಮನ್ನೆಲ್ಲ ಕರೆದಿದ್ದಾರೆ. ಈಗ 3:15ಕ್ಕೆ ಸಭೆ ಇದೆ. ಸೊ ಪಾರ್ಟಿ ತೀರ್ಮಾನ ಮಾಡುತ್ತೆ. ನಾನು ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ ಸರ್. ನನಗೆ ಭವಿಷ್ಯ ಗೆಸ್ ಮಾಡೋಷ್ಟು ಸ್ವಾಮೀಜಿ ನಾನು ಇನ್ನೂ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ, ನಮ್ಮ ಗುರುಗಳನ್ನ MLAಗಳನ್ನ ಮನವೊಲಿಸಿ ರಾಜೀನಾಮೆ ಕೊಡದಂಗೆ ತಡಿಬೇಕಾಗಿತ್ತು. ಅದು ನಾನು ಸುರೇಶಣ್ಣ ಮಾಡಿದ್ವಿ. ಈಗ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನಾನು ಮೋಸ್ಟ್ಲಿ ನೋಡಿ ಶಿವಶಂಕರ ರೆಡ್ಡಿ ಸಾಹೇಬರು ಹಿರಿಯ ನಾಯಕರಿದ್ದಾರೆ. ಈಗ ಅವ್ರನ್ನೂ ಮನವೊಲಿಸ್ತೀವಿ. ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ 20ಕ್ಕೂ ಹೆಚ್ಚು ಸ್ಥಾನ ಕರ್ನಾಟಕದಲ್ಲಿ ಗೆಲ್ತೀವಿ. ಥ್ಯಾಂಕ್ ಯು ಸರ್. ಮಾನ್ಯ ಮುಖ್ಯಮಂತ್ರಿ